ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇನ್ಫೋಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಮ್ಮ ಕಂಪ್ಯೂಟರ್ನಲ್ಲಿ ಕನ್ನಡ ಟೈಪ್ ಮಾಡೋದು ಹೇಗೆ ಅಂತ ಹೇಳ್ತೀನಿ, ಅದು ಕೂಡ ಅತಿ ಸುಲಭವಾಗಿ. ನೀವು ಮೊಬೈಲ್ನಲ್ಲಿ ಗೂಗಲ್ ಇಂಡಿ ಕೀಬೋರ್ಡ್ನ ಯೂಸ್ ಮಾಡಿರ್ತೀರಾ, ಅದರಲ್ಲಿ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದರೆ ಕನ್ನಡದಲ್ಲಿ ಹೇಗೆ ಟೈಪ್ ಆಗುತ್ತೋ, ಸೊ ನಾನು ಹೇಳೋ ಸಾಫ್ಟ್ವೇರ್ನ ನಮ್ಮ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡಿ ಅದೇ ರೀತಿ ನಾವು ಟೈಪ್ ಮಾಡ್ಬೋದು. ಈ ಸಾಫ್ಟ್ವೇರ್ ಹೆಸರು ಮೈಕ್ರೋಸಾಫ್ಟ್ ಇಂಡಿಕ್ ಲ್ಯಾಂಗ್ವೇಜ್ ಇನ್ಪುಟ್ ಟೂಲ್ ಅಂತ. ಈ ಸಾಫ್ಟ್ವೇರ್ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ಹೇಗೆ ಟೈಪ್ ಮಾಡೋದು ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಈ ಸಾಫ್ಟ್ವೇರ್ ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ತೀನಿ. ಸೊ ಫಸ್ಟ್ ನಾನು ಕೆಲವೊಂದು ಪದಗಳನ್ನ ಟೈಪ್ ಮಾಡಿ ತೋರಿಸ್ತೀನಿ ನೋಡಿ. ಚಿಂತಾಮಣಿ. ಸೊ ನಾನು ಇಂಗ್ಲೀಷಲ್ಲೇ ಟೈಪ್ ಮಾಡಿದ್ದೀನಿ. ಸೊ ಇವಾಗ ಕನ್ನಡದಲ್ಲಿ ಟೈಪ್ ಮಾಡಬೇಕು. ಈಗ ನಾನು ಆಲ್ರೆಡಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ನಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಕನ್ನಡದಲ್ಲಿ ಟೈಪ್ ಮಾಡ್ತೀನಿ ನೋಡಿ. ಚಿಂತಾಮಣಿ. ನೋಡಿ, ನಾನು ಚಿಂತಾಮಣಿ ಅಂತ ಟೈಪ್ ಮಾಡಿದ್ರೆ ಸೇಮ್ ಅದೇ ರೀತಿ ಯಾವ ಪದಗಳು ಬರುತ್ತೋ, ಸೊ ಆ 5 ಪದಗಳನ್ನ ಅದೇ ಸಜೆಸ್ಟ್ ಮಾಡುತ್ತೆ. ಇದರಲ್ಲಿ ನಮಗೆ ಯಾವುದು ಕರೆಕ್ಟ್ ಅಂತ, ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ, ಅಂದರೆ ಅದರ ಮೇಲೆ ಹೋಗಿ ಎಂಟರ್ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಟೈಪ್ ಆಗುತ್ತೆ. ಈಗ ಕೋಲಾರ ಅಂದ್ಕೊಳ್ಳಿ, ಕೋಲಾರ. ಸೊ ನೋಡಿ, ನನಗೆ ಲಾಸ್ಟ್ 5ನೇ ಪದ ಕರೆಕ್ಟ್ ಅಂದ್ಕೊಳ್ಳಿ. ಸೊ ಈಗ ನಿಮ್ಮ ಕೀಬೋರ್ಡ್ನಲ್ಲಿ ಆ್ಯರೋ ಕೀಸ್ ಇರುತ್ತಲ್ಲ, ಸೊ ಇದರಲ್ಲಿ ಡೌನ್ ಬಟನ್ನ ಕ್ಲಿಕ್ ಮಾಡಿದ್ರೆ ಕೆಳಗೆ ಬರುತ್ತೆ. ಸೊ ಈಗ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಟೈಪ್ ಆಗುತ್ತೆ. ನೆಕ್ಸ್ಟು ಶಿವಮೊಗ್ಗ ಅಂದ್ಕೊಳ್ಳಿ. ನೋಡಿ, ಇದರಲ್ಲಿ ಫಸ್ಟ್ನೇದು ಕರೆಕ್ಟು. ಸೊ ಎಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಪ್ ಆಗುತ್ತೆ. ನೆಕ್ಸ್ಟು ಮೈಸೂರು. ನೋಡಿ, ಫಸ್ಟ್ ಕರೆಕ್ಟ್ ಇದೆ. ಸೊ ಎಂಟರ್ ಕ್ಲಿಕ್ ಮಾಡಿದ್ರೆ ಟೈಪ್ ಆಗುತ್ತೆ. ಸೊ ನೀವು ಈ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ನೀವು ಕನ್ನಡದಲ್ಲಿ ಯಾವ ಪದನ ಬೇಕಾದರೂ ನೀವು ಟೈಪ್ ಮಾಡಬಹುದು. ಸೊ ಸೇಮ್ ನೀವು ಮೊಬೈಲ್ನಲ್ಲಿ ಗೂಗಲ್ ಇಂಡಿ ಕೀಬೋರ್ಡ್ನ ಹೇಗೆ ಯೂಸ್ ಮಾಡ್ತೀರೋ, ಈ ಸಾಫ್ಟ್ವೇರ್ನು ಕೂಡ ಹಾಗೆ ಯೂಸ್ ಮಾಡ್ತೀರಾ. ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಕನ್ನಡಕ್ಕೆ ಹೇಗೆ ಟೈಪ್ ಆಗುತ್ತೋ, ಸೇಮ್ ಇದರಲ್ಲೂ ಕೂಡ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡಕ್ಕೆ ಅದು ಟೈಪ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಿ, ಮೈಕ್ರೋಸಾಫ್ಟ್. ಸೊ ನೋಡಿ, ಇವಾಗ ಕೂಡ ಕನ್ನಡದಲ್ಲೇ ಟೈಪ್ ಆಗ್ತಿದೆ. ಸೊ ಈಗ ನನಗೆ ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು. ಆಗ ನೀವೇನು ಮಾಡ್ತೀರಾ ಅಂದರೆ, ನೀವು ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿ ಕನ್ನಡದಲ್ಲೇ ಟೈಪ್ ಆಗ್ತಿದೆ ಅಂದರೆ, ಸೊ ಅದನ್ನು ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು. ಸೊ ಈಗ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಕೀಬೋರ್ಡಲ್ಲಿ ವಿಂಡೋಸ್ ಬಟನ್ನು ಪ್ಲಸ್ ಸ್ಪೇಸ್ ಬಾರು ಎರಡನ್ನೂ ಒಂದೇ ಸಾರಿ ಪ್ರೆಸ್ ಮಾಡಿದ್ರೆ ನಿಮಗೆ ಇಂಗ್ಲೀಷ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಈಗ ನೋಡಿ, ನಾನು ಟೈಪ್ ಮಾಡಿದ್ರೆ ಇಂಗ್ಲೀಷಲ್ಲೇ ಟೈಪ್ ಆಗುತ್ತೆ ನೋಡಿ. ಮೈಕ್ರೋಸಾಫ್ಟ್ ಇಂಡಿಕ್ ಲ್ಯಾಂಗ್ವೇಜ್ ಇನ್ಪುಟ್ ಟೂಲ್ ಅಂತ ಈ ಸಾಫ್ಟ್ವೇರ್ ಹೆಸರು. ಇದನ್ನು ನಾವು ಇನ್ಸ್ಟಾಲ್ ಮಾಡಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ ಭಾಷಾ ಇಂಡಿಯಾ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಈ ವೆಬ್ಸೈಟ್ ಡೈರೆಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಅಲ್ಲಿಂದ ಕೂಡ ಈ ಸಾಫ್ಟ್ವೇರ್ನ ನೀವು ಇನ್ಸ್ಟಾಲ್ ಮಾಡ್ಬೋದು. ಭಾಷಾ ಇಂಡಿಯಾ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ನೋಡಿ, ಫಸ್ಟಲ್ಲಿ ಕಾಣಿಸ್ತಿದೆಯಲ್ಲ, ಒಂದು ವೇಳೆ ನೀವು ವಿಂಡೋಸ್ 10 ಯೂಸ್ ಮಾಡ್ತಿದ್ರೆ ಈ ಕನ್ನಡ ಪಕ್ಕದಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಬೋದು. ಒಂದು ವೇಳೆ ನಿಮ್ಮದು ವಿಂಡೋಸ್ 8 ಆದರೆ ಆಪರೇಟಿಂಗ್ ಸಿಸ್ಟಮು, ಇದರಲ್ಲಿ ಕನ್ನಡ ಅಂತ ಇಲ್ಲಿದೆ, ಸರ್ಚ್ ಮಾಡಿ. ವಿಂಡೋಸ್ 8ಅಲ್ಲೇ 32 ಬಿಟ್ ಇರುತ್ತೆ ಮತ್ತು 64 ಬಿಟ್ ಇರುತ್ತೆ. ಸೊ 64 ಬಿಟ್ ಆದರೆ ಈ ಲೈನಲ್ಲಿರೋದು ಡೌನ್ಲೋಡ್ ಮಾಡಿ, 32 ಬಿಟ್ ಆದರೆ ಈ ಲೈನಲ್ಲಿರೋ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿ. ವಿಂಡೋಸ್ 7 ಆದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, 32 ಬಿಟ್ ಆದರೆ ಇದನ್ನು ಡೌನ್ಲೋಡ್ ಮಾಡಿ, 64 ಬಿಟ್ ಆದರೆ ಇದನ್ನು ಡೌನ್ಲೋಡ್ ಮಾಡಿ. ಸೊ ಡೌನ್ಲೋಡ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ವಿಂಡೋಸ್ 7 ಆದರೆ ನಿಮ್ಮದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ವಿಂಡೋಸ್ 10 ಆದರೆ ಮೇಲೆ ತೋರಿಸ್ತಿದ್ದೀನಲ್ಲ, ಸೊ ಇಲ್ಲಿ ಬಂದು ಇದನ್ನು ಡೌನ್ಲೋಡ್ ಮಾಡಬೇಕು. ಒಂದು ವೇಳೆ ನಿಮ್ಮ OS ವಿಂಡೋಸ್ 10 ಆದರೆ. ಸಾಫ್ಟ್ವೇರ್ ಆಲ್ರೆಡಿ ಡೌನ್ಲೋಡ್ ಆಗಿದೆ. ಈಗ ಸೊ ಡೌನ್ಲೋಡ್ಸಲ್ಲಿ ಇದು ಇರುತ್ತೆ.
ಇದರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಶೋ ಇನ್ ಫೋಲ್ಡರ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಡೌನ್ಲೋಡ್ ಮಾಡಿರೋದು ಇಲ್ಲಿದೆ. ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ. ಇದನ್ನು ಕಾಪಿ ಮಾಡಿಕೊಂಡು ನಿಮ್ಮ ಡೆಸ್ಕ್ಟಾಪ್ ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಈ ರೀತಿ ಬಂದಿರುತ್ತೆ. ಇದನ್ನು ನೀವು ಫಸ್ಟ್ ಎಕ್ಸ್ಟ್ರಾಕ್ಟ್ ಮಾಡಿ. ನಿಮ್ಮ ಕಂಪ್ಯೂಟರ್ನಲ್ಲಿ ವಿನ್ರಾರ್ ಸಾಫ್ಟ್ವೇರ್ ಇಲ್ಲ ಅಂದರೆ ವಿನ್ರಾರ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿ. ಸೊ ಆಗ ನೀವು ಫೈಲ್ಸ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ವಿನ್ರಾರ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೀನಿ. ಅದಕ್ಕೆ ನಾನು ಈ ಫೈಲ್ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಹಿಯರ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಫೈಲ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿದೆ. ಈಗ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಸೆಟಪ್ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಿದೆ. ಸೊ ಇನ್ಸ್ಟಾಲ್ ಆಯಿತು ಸಾಫ್ಟ್ವೇರು. ಈಗ ನಿಮ್ಮ ಕಂಪ್ಯೂಟರ್ನ ಒಂದು ಸಾರಿ ರೀಸ್ಟಾರ್ಟ್ ಮಾಡಿ. ನಿಮ್ಮ ಕಂಪ್ಯೂಟರ್ ರೀಸ್ಟಾರ್ಟ್ ಆಗಿ ಆನ್ ಆಗುತ್ತಲ್ಲ, ಈಗ ನೀವು ವರ್ಡಲ್ಲಿ ನೀವು ಕನ್ನಡ ಟೈಪ್ ಮಾಡಬೇಕು. ಸೊ ನಿಮ್ಮ ಕಂಪ್ಯೂಟರಲ್ಲಿ ವರ್ಡ್ ಓಪನ್ ಮಾಡಿ, ಮೈಕ್ರೋಸಾಫ್ಟ್ ವರ್ಡು. ಓಪನ್ ಆಗ್ತಿದೆ. ಈಗ ಟೈಪ್ ಮಾಡಿ ಚಿಂತಾಮಣಿ. ಸೊ ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಇಂಗ್ಲೀಷಲ್ಲೇ ಟೈಪ್ ಆಗ್ತಿದೆ. ಈಗ ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡಕ್ಕೆ ಅದು ಟ್ರಾನ್ಸ್ಲೇಟ್ ಆಗಬೇಕು. ನಿಮ್ಮ ಕಂಪ್ಯೂಟರ್ ಕೀಬೋರ್ಡಲ್ಲಿ ವಿಂಡೋಸ್ ಬಟನ್ನು ಮತ್ತು ಸ್ಪೇಸ್ ಬಾರ್ ಎರಡು ಒಂದೇ ಸಾರಿ ಪ್ರೆಸ್ ಮಾಡಿ. ಓಕೆನಾ? ಪ್ರೆಸ್ ಮಾಡಿ ಒಂದು 5 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಈಗ ನೀವು ಟೈಪ್ ಮಾಡಿ. ಓಕೆನಾ? ಫಸ್ಟ್ದು ಕರೆಕ್ಟ್ ಇದೆ. ಸೊ ಎಂಟರ್ ಕ್ಲಿಕ್ ಮಾಡಿದ್ರೆ ಅದು ಕನ್ನಡದಲ್ಲಿ ಟೈಪ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಹೆಸರು ಕೋಲಾರ. ಫಸ್ಟ್ ಕರೆಕ್ಟ್ ಇದೆ. ಸೊ ಎಂಟರ್ ಬಟನ್ ಕ್ಲಿಕ್ ಮಾಡಿದ್ರೆ ಟೈಪ್ ಆಗುತ್ತೆ. ನೆಕ್ಸ್ಟು ಬೆಂಗಳೂರು. ಫಸ್ಟ್ ಇದು ಕರೆಕ್ಟ್ ಇದೆ. ಎಕ್ಸಾಂಪಲ್ಗೋಸ್ಕರ ಹೇಳ್ತಿದ್ದೀನಿ, ನನಗೆ ಎರಡನೇದು ಕರೆಕ್ಟು ಇದರಲ್ಲೇ. ಸೊ ಆಗ ನೀವೇನು ಮಾಡ್ತೀರಂದರೆ ನಿಮ್ಮ ಕೀಬೋರ್ಡಲ್ಲಿ ಆ್ಯರೋ ಕೀಸ್ ಇರುತ್ತಲ್ಲ, ಸೊ ಅದರಲ್ಲಿ ಡೌನ್ ಬಟನ್ನ ಕ್ಲಿಕ್ ಮಾಡಿ ಕೆಳಗೆ ಬರುತ್ತೆ. ಇನ್ನೂ ಡೌನ್ ಬಟನ್ ಕ್ಲಿಕ್ ಮಾಡಿದ್ರೆ ಕೆಳಗೆ ಬರುತ್ತೆ. ಇನ್ನೊಂದು ಸಾರಿ ಕ್ಲಿಕ್ ಮಾಡಿದ್ರೆ ಕೆಳಗೆ ಬರುತ್ತೆ. ನಿಮಗೆ ಎರಡನೇದು ಕರೆಕ್ಟು. ಸೊ ಈ ಬೆಂಗಳೂರು ಅನ್ನೋದು ಕರೆಕ್ಟು. ಸೊ ಬಂಗಳೂರು ಅನ್ನೋದು ಕರೆಕ್ಟು. ಓಕೆನಾ? ಸೊ ನೀವೇನು ಮಾಡ್ತೀರ ಅಂದರೆ ಇದ್ರ ಮೇಲೆ ಹೋಗಿ ಎಂಟರ್ ಬಟನ್ ಕ್ಲಿಕ್ ಮಾಡಿದ್ರೆ ಅದು ಅಲ್ಲಿ ಟೈಪ್ ಆಗುತ್ತೆ. ಬಾಗೇಪಲ್ಲಿ ಎಂಟರ್. ನೀವು ಈ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಕೇವಲ ವರ್ಡಲ್ಲೇ ಅಲ್ಲ, ನೀವು ನೋಟ್ ಪ್ಯಾಡಲ್ಲಿ ಕೂಡ ನೀವು ಕನ್ನಡ ಟೈಪ್ ಮಾಡ್ಬೋದು. ಸೇವಾ ಸಿಂಧುದಲ್ಲಿ ಕೂಡ ನೀವು ಟೈಪ್ ಮಾಡ್ಬೋದು. ನೀವು ನಿಮ್ಮ ಕಂಪ್ಯೂಟರ್ನಲ್ಲಿ ಎಲ್ಲಿ ಬೇಕಾದರೂ ನೀವು ಕನ್ನಡದಲ್ಲೇ ಟೈಪ್ ಮಾಡ್ಬೋದು. ಸೊ ಅರ್ಥ ಆಯ್ತಲ್ಲ? ಈಗ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗ್ತಿದೆಯಲ್ಲ, ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಇಂಗ್ಲೀಷಲ್ಲೇ ಬರಬೇಕು. ಸೊ ಆಗ ನೀವೇನು ಮಾಡ್ತೀರ ಅಂದರೆ ಸೇಮ್ ನಿಮ್ಮ ಕೀಬೋರ್ಡಲ್ಲಿ ವಿಂಡೋಸ್ ಬಟನ್ನು ಪ್ಲಸ್ ಸ್ಪೇಸ್ ಬಾರ್ ಎರಡು ಒಂದೇ ಸಾರಿ ಪ್ರೆಸ್ ಮಾಡಿ. ಸೊ ಒಂದು 2 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಈಗ ನೀವು ಟೈಪ್ ಮಾಡಿ ನೋಡಿ. ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಇಂಗ್ಲೀಷಲ್ಲೇ ಬರ್ತೀರ. ಓಕೆನಾ?
ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.